ವೀಕ್ಷಕರೇ, ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಜಯನಗರದ ಪೂರ್ವ ಬಡಾವಣೆಯ ಹಸಿರುವನ ಪಾರ್ಕ್ನಲ್ಲಿ ಬಡಾವಣೆಯ ನಾಗರಿಕರೊಂದಿಗೆ ಬೆಳಗಿನ ವಾಯು ವಿಹಾರ ನಂತರ ಬಡಾವಣೆಯಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಮುರಳೀಧರನಪ್ಪ ನಾಗರಿಕರೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರಾದ ರಾಜೇಶ್ವರಿ, ಷಡಕ್ಷರಿ, ವಿಜೇಂದ್ರ, ಮಂಗಳಕುಮಾರ್, ಕಿರಣ್ ಕುಮಾರ್, ಚನ್ನವೀರಯ್ಯ, ರಾಮಚಂದ್ರ ಸೇರಿದಂತೆ ಅನೇಕ ಸ್ಥಳೀಯರು ಪಾಲ್ಗೊಂಡಿದ್ದರು. ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಒಳ್ಳೆ ಇದು ಅತ್ಯುತ್ತಮವಾದಂಥ ಪ್ರಯೋಗ. ಇದು ತುಮಕೂರಿನ ಎಲ್ಲ ಬಡಾವಣೆಗಳಲ್ಲೂ ಇದೇ ಎಕ್ಸ್ಪೆರಿಮೆಂಟ್ ಆದರೆ ನಮ್ಮ ಬಡಾವಣೆ ನಮ್ಮ ಹೆಮ್ಮೆ, ನಮ್ಮ ಬಡಾವಣೆ ಶುಚಿತ್ವವಾಗಿಟ್ಕೊಳ್ಳೋಂಥದ್ದು, ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ, ನಮ್ಮ ಹೊಣೆ ಅಂತ ಆ ಉದ್ದೇಶ ಇಟ್ಟುಕೊಂಡು ಒಂದು ಪಾರ್ಕ್ ಜೊತೆಗೆ ನೋಡಿ, ಇದು ಪಾರ್ಕ್ ಎಷ್ಟು ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಅವರೇ ಸ್ವಂತ ಶ್ರಮದಾನ ಮಾಡಿ ಎಲ್ಲರೂ ಸೇರಿ ಅತ್ಯುತ್ತಮವಾಗಿ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ಥರನೇ ಈಗ ಬೇರೆ ಬೇರೆ ಹಲವಾರು ಸಮಸ್ಯೆಗಳನ್ನ ಇವತ್ತಿಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರೂ ಬಡಾವಣೆ ನಿವಾಸಿಗಳು. ಇದು ನೀರಿಂದು ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ, ಅದು ನೀರು ಬಿಡೋದು. ಆಮೇಲೆ ಬೀದಿ ನಾಯಿಗಳದು ಜಾಸ್ತಿ ಆಗ್ಬಿಟ್ಟು ಪ್ರತಿ ಬೀದಿನಲ್ಲೂ 8-10 ನಾಯಿಗಳು ಅವರಿಗೆ ವಾಕಿಂಗ್ ಮಾಡೋದಕ್ಕೆ, ಅದರಲ್ಲೂ ಹಿರಿಯ ನಾಗರಿಕರಿಗೆ, ಹೆಣ್ಣುಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅಂತೇಳಿ. ಜೊತೆಗೆ ಇದನ್ನು ಕಸನ ಸರಿಯಾಗಿ ಲಿಫ್ಟ್ ಮಾಡ್ತಾ ಇಲ್ಲ. ಪ್ರತಿದಿನ ಮುನ್ಸಿಪಾಲ್ಟಿಯವರು, ಕಾರ್ಪೊರೇಷನವರು ಸರಿಯಾಗಿ ಅದನ್ನು ಕಸ ಎತ್ತುತ್ತಾ ಇಲ್ಲ. ಬೀದಿ ದೀಪಗಳು, ಆಮೇಲೆ ಇಲ್ಲಿ ಪಾರ್ಕ್ ಮೇಂಟೆನೆನ್ಸಿಗೆ ಕೊಟ್ಟಿದ್ದಾರೆ. ಆ CCTV ನೋಡಿ, ಎಲ್ಲೋ ಒಂದು ಮರದ ಮೂಲೆಯಲ್ಲಿ CCTV ವ್ಯವಸ್ಥೆ, ಸುರಕ್ಷತೆ ಬಗ್ಗೆ ಪೊಲೀಸ್ ಇಲಾಖೆನವ್ರನ್ನೂ ಕರೆಸಿ, ಹೆಲ್ತ್ ಡಿಪಾರ್ಟ್ಮೆಂಟು, ಪೊಲೀಸು, ಆಮೇಲೆ ಲೈಬ್ರರಿ ಡಿಪಾರ್ಟ್ಮೆಂಟ್ನವ್ರನ್ನ, ಕಾರ್ಪೊರೇಷನ್ನು, KPTCL, ಬೆಸ್ಕಾಮ್ನವ್ರನ್ನೂ ಕರೆಸಿ ಒಂದು ಇದೇ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ಒಂದು ಸಭೆ ಮಾಡಿ ಇಲ್ಲೇ ಇದೇ ಜಾಗದಲ್ಲಿ ಸಮಸ್ಯೆಗಳು ಅಲ್ಲೇ ಸ್ಥಳದಲ್ಲೇ ಪರಿಹಾರ ಸಿಗೋಂಥದ್ದು. ಟೈಮ್ ಬೌಂಡ್ ಅವ್ರ ಕಡೆಯಿಂದ ವಾಗ್ದಾನ ತೊಗೊಳ್ಬೇಕು ಅಂತ ಎಲ್ಲರೂ ಇವತ್ತಿಲ್ಲಿ ಚರ್ಚೆ ಮಾಡಿದ್ದಾರೆ. ಇನ್ನು ಬೇರೆ ಬೇರೆದು ಇದೇ ಥರದ್ದೇ ಬೇರೆ ಬೇರೆ ಬಡಾವಣೆಗಳಲ್ಲೂ ಡೆವಲಪ್ ಆದರೆ ತುಮಕೂರು ಅತ್ಯುತ್ತಮವಾಗಿ ಡೆವಲಪ್ ಆಗುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಅದನ್ನು ಪ್ಲ್ಯಾನ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೇವೆ. ಜೊತೆಗೆ ಬಡಾವಣೆ ಕೂಡ ಅಭಿವೃದ್ಧಿ ಕೂಡ ಅವರು ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಒತ್ತಾಸೆ ಕೊಡಬೇಕು. ನಮ್ಮ MLA ಅವ್ರ ಗಮನಕ್ಕೂ ಇದನ್ನು ತಂದು ಇದನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೇನೆ. ಕ್ಲಾಸಲ್ಲಿದ್ದೀನಿ. ಇಲ್ಲಿ ಜಯನಗರ ಪಾರ್ಕ್ ಇವತ್ತು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅದರದ್ದೆಲ್ಲ ಇಂಪ್ರೂವ್ ಆಗಿದೆ. ಅದ್ರದ್ದು ಇನಾಗ್ರೇಷನ್ನ ಹಾಲಪ್ಪ ಮುರಳೀಧರ್ ಸರ್ ಅವರು ಮಾಡಿಕೊಟ್ಟು, ಇನ್ನೂ ಈ ಜಯನಗರ ಬಡಾವಣೆಯಲ್ಲಿ ತುಂಬ ಕೆಲಸಗಳಾಗತ್ತಿದೆ. ರೋಡು ಮತ್ತು ಚರಂಡಿ ಮತ್ತು ರೋಡಂತೂ ತುಂಬ ಇದಾಗಿದೆ. ಆಮೇಲೆ ಕಸದ ವ್ಯಾನ್ಗಳು ಬರ್ತಾ ಇಲ್ಲ ಕರೆಕ್ಟಾಗಿ. ಆಮೇಲೆ ಮಳೆ ಬಂದರೆ ತುಂಬ ನೀರೆಲ್ಲ ಇದೆ, ನಿಂತ್ಕೊಂಡ್ಬಿಡುತ್ತೆ ಎಲ್ಲ ಕಡೆಯೂ. ಪಾರ್ಕಲ್ಲೂ ಅಷ್ಟೇ ತುಂಬ ನೀರೆಲ್ಲ ಕಡೆ ನಿಂತ್ಕೊಳ್ಳುತ್ತೆ. ಅದರದ್ದೆಲ್ಲ ಮತ್ತು ಇನ್ನು ಅದರದ್ದು ವ್ಯವಸ್ಥೆ ಆಗ್ತದೆ. ಅದಕ್ಕೆ ಕೇಳ್ಕೊತಾ ಇದ್ವಿ ಕಮಿಷನರ್ ಮೇಡಮ್ ಅವ್ರಿಗೆ ಈ ವಿಷಯ ತಿಳಿಸಿ ಅಂತ. ಮತ್ತು ನಾಯಿಗಳು ಬೆಳಗ್ಗೆ ನಾವು 5 ಗಂಟೆಗೆ ವಾಕ್ ಹೋದರೆ ಎಲ್ಲ ರೋಡಲ್ಲೂ 20 ನಾಯಿಗಳು ಇರುತ್ತೆ. ವಾಕ್ ಮಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗ್ತಿದೆ. ಅದ್ರ ಬಗ್ಗೆ